ಶನಿವಾರ ಪೂಜೆ ಏಕೆ ಮಾಡಬೇಕು? ಶನಿದೇವರ ಕೃಪೆ ಪಡೆಯುವ ರಹಸ್ಯ. ಶನಿದೇವರ ಪೂಜೆಯ ಮಹತ್ವ. ನಮಸ್ಕಾರ ಸ್ನೇಹಿತರೆ, ಶಿವಲೋಕ ಚಾನಲ್ಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಶನಿವಾರ ಬಂದಾಗ ಅನೇಕರು ಶನಿದೇವರ ದೇವಸ್ಥಾನಕ್ಕೆ ಹೋಗುತ್ತಾರೆ. ಕೆಲವರು ಎಳ್ಳೆಣ್ಣೆಯ ದೀಪ ಹಚ್ಚುತ್ತಾರೆ, ಕೆಲವರು ಕಪ್ಪು ಎಳ್ಳು ದಾನ ಮಾಡುತ್ತಾರೆ, ಮತ್ತೆ ಕೆಲವರು ಹನುಮಂತನ ಪೂಜೆ ಮಾಡುತ್ತಾರೆ. ಆದರೆ ಶನಿವಾರ ಪೂಜೆ ಏಕೆ ಮಾಡಬೇಕು? ಶನಿದೇವರ ಅನುಗ್ರಹ ಪಡೆಯುವ ಸರಿಯಾದ ವಿಧಾನ ಯಾವುದು? ಈ ದಿನ ಯಾವ ಕೆಲಸಗಳನ್ನು ಮಾಡಬೇಕು? ಯಾವ ತಪ್ಪುಗಳನ್ನು ಮಾಡಬಾರದು? ಇಂದಿನ ವಿಡಿಯೋದಲ್ಲಿ ಶನಿವಾರ ಪೂಜೆಯ ಮಹತ್ವ, ಅದರ ಹಿಂದಿರುವ ಆಧ್ಯಾತ್ಮಿಕ ಸಂದೇಶ ಹಾಗೂ ಸಾಮಾನ್ಯವಾಗಿ ಅನುಸರಿಸುವ ಆಚರಣೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಭಾಗ 1. ಶನಿವಾರದ ಮಹತ್ವ. ಶನಿವಾರವನ್ನು ಶನಿದೇವರಿಗೆ ಸಮರ್ಪಿತ ದಿನವೆಂದು ಪರಿಗಣಿಸಲಾಗುತ್ತದೆ. ಶನಿದೇವರು ಕರ್ಮಫಲದಾತ ಎಂದು ನಂಬಲಾಗಿದೆ. ಒಳ್ಳೆಯ ಕರ್ಮಕ್ಕೆ ಉತ್ತಮ ಫಲ, ಕೆಟ್ಟ ಕರ್ಮಕ್ಕೆ ತಕ್ಕ ಫಲ ದೊರೆಯುತ್ತದೆ ಎಂಬ ತತ್ವವನ್ನು ಶನಿದೇವರೊಂದಿಗೆ ಸಂಪರ್ಕಿಸಲಾಗುತ್ತದೆ. ಶನಿವಾರ ಆತ್ಮಾವಲೋಕನ ಮತ್ತು ಶಿಸ್ತಿನ ದಿನವೆಂದು ಅನೇಕರು ಭಾವಿಸುತ್ತಾರೆ. ಭಾಗ 2. ಶನಿದೇವರು ಯಾರು? ಶನಿದೇವರ ಪುರಾಣ ಪ್ರಸಂಗಗಳು. ಶನಿದೇವರು ನ್ಯಾಯ ಮತ್ತು ಕರ್ಮದ ಸಂಕೇತ. ಶನಿದೇವರನ್ನು ಭಯಪಡುವುದಕ್ಕಿಂತ ಗೌರವಿಸುವುದು ಮುಖ್ಯ. ಭಾಗ 3. ಶನಿವಾರ ಪೂಜೆ ಮಾಡುವ ವಿಧಾನ. ಬೆಳಗ್ಗೆ ಸ್ನಾನ ಮಾಡಿ ಸ್ವಚ್ಛವಾದ ಬಟ್ಟೆ ಧರಿಸಿ ಶನಿದೇವರು, ಶಿವ ಅಥವಾ ಹನುಮಂತನನ್ನು ಭಕ್ತಿಯಿಂದ ಪ್ರಾರ್ಥಿಸಿ. ಎಳ್ಳೆಣ್ಣೆಯ ದೀಪ ಹಚ್ಚುವುದು ಅನೇಕ ಕಡೆಗಳಲ್ಲಿ ಇರುವ ಆಚರಣೆ. ಓಂ ಶಂ ಶನೇಶ್ವರಾಯ ನಮಃ ಮಂತ್ರವನ್ನು ಭಕ್ತಿಯಿಂದ ಜಪಿಸಬಹುದು. ಹನುಮಾನ್ ಚಾಲಿಸ ಅಥವಾ ಶಿವನ ನಾಮಸ್ಮರಣೆ ಮಾಡಬಹುದು. ಭಾಗ 4. ಶನಿವಾರ ಮಾಡಬೇಕಾದ ಪುಣ್ಯ ಕಾರ್ಯಗಳು. ಅನ್ನದಾನವನ್ನು ಮಾಡಿ, ಬಡವರಿಗೆ ಸಹಾಯವನ್ನು ಮಾಡಿ, ಪ್ರಾಣಿ ಪಕ್ಷಿಗಳಿಗೆ ಆಹಾರ ನೀಡುವುದು, ವೃದ್ಧರನ್ನು ಗೌರವಿಸುವುದು, ಸತ್ಯ ಮತ್ತು ಪ್ರಾಮಾಣಿಕತೆಯನ್ನು ಪಾಲಿಸುವುದು ತುಂಬ ಒಳ್ಳೆಯದು. ಭಾಗ 5. ಶನಿವಾರ ತಪ್ಪಿಸಬಹುದಾದ ವಿಷಯಗಳು. ಕೆಲವು ಮನೆಗಳಲ್ಲಿ ಈ ದಿನ ಕೆಲವು ಆಚರಣೆಗಳನ್ನು ಪಾಲಿಸುತ್ತಾರೆ, ಆದರೆ ಎಲ್ಲೆಡೆ ಒಂದೇ ರೀತಿಯ ನಿಯಮ ಇರುವುದಿಲ್ಲ. ಜಗಳ ಮತ್ತು ಕೋಪದಿಂದ ದೂರವಿರಿ. ಯಾರನ್ನು ಅವಮಾನಿಸಬೇಡಿ. ಸುಳ್ಳು ಹೇಳುವುದು, ಮೋಸ ಮಾಡುವುದು ತಪ್ಪಿಸಿ ಭಕ್ತಿ ಮತ್ತು ಶಾಂತ ಮನಸ್ಸಿನಿಂದ ದಿನವನ್ನು ಕಳೆಯಿರಿ. ಭಾಗ 6. ಶನಿವಾರ ಪೂಜೆಯ ಫಲ. ಭಕ್ತರು ನಂಬುವಂತೆ ಮನಸ್ಸಿಗೆ ಶಾಂತಿ, ಆತ್ಮವಿಶ್ವಾಸ ಹೆಚ್ಚಳ, ಕಷ್ಟಗಳನ್ನು ಎದುರಿಸುವ ಶಕ್ತಿ, ಸತ್ಕರ್ಮ ಮಾಡುವ ಪ್ರೇರಣೆ, ಜೀವನದಲ್ಲಿ ಶಿಸ್ತು ಮತ್ತು ಧೈರ್ಯ. ಸ್ನೇಹಿತರೆ, ಶನಿವಾರ ಪೂಜೆಯ ನಿಜವಾದ ಉದ್ದೇಶ ಭಯವಲ್ಲ, ಭಕ್ತಿ, ಸತ್ಕರ್ಮ ಮತ್ತು ಆತ್ಮಶುದ್ಧಿ. ಭಕ್ತಿಯಿಂದ ದೇವರನ್ನು ಸ್ಮರಿಸಿ ಒಳ್ಳೆಯ ಕೆಲಸಗಳನ್ನು ಮಾಡಿದರೆ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಕಾಣಬಹುದು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಶಿವಲೋಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಓಂ ಶಂ ಶನೇಶ್ವರಾಯ ನಮಃ. ಓಂ ನಮಃ ಶಿವಾಯ.